ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು. ಮನ್ ಕಿ ಬಾತ್ ಮೈಸೂರಿನ ಬೈಲುಕುಪ್ಪೆಯ ಕರ್ಮ ಕರ್ಗ್ಯೂ ಬೌದ್ಧ ವಿಹಾರದ ವೃಕ್ಷಾರೋಪಣ ಮಾದರಿ ಶ್ಲಾಘಿಸಿದ ಪ್ರಧಾನಮಂತ್ರಿ. ರಾಜ್ಯದ ಗಿಗ್ ಕಾರ್ಮಿಕರಿಗೆ ಕನಿಷ್ಠ ವೇತನ ನೀಡಲು ರಾಜ್ಯ ಸರ್ಕಾರದ ಚಿಂತನೆ. ಉನ್ನತ ಶಿಕ್ಷಣದಲ್ಲಿ ಸಂಶೋಧನೆಗೆ ಉತ್ತೇಜನ ಮತ್ತು ಕೈಗಾರಿಕಾ ಸಂಪರ್ಕ ಬಲಪಡಿಸಲು ಕ್ರಮ. ಸಚಿವ ಡಾಕ್ಟರ್ ಎಂಸಿ ಸುಧಾಕರ್. 24ನೇ ರಾಷ್ಟ್ರೀಯ ಕಿರಿಯರ ಅಥ್ಲೆಟಿಕ್ಸ್ ಕ್ರೀಡಾಕೂಟ ಸಂಪನ್ನ. ಯಾದಗಿರಿ ಜಿಲ್ಲೆಯ ನಾಗಿಣಿ ಚಿನ್ನದ ಸಾಧನೆ. ಈಗ ವಾರ್ತೆಗಳ ವಿವರ. ಬೌದ್ಧ ಸಂಪ್ರದಾಯ ಪ್ರಕೃತಿಯೊಂದಿಗೆ ನಿಕಟ ಸಂಪರ್ಕ ಸಾಧಿಸುವುದನ್ನು ಕಲಿಸುತ್ತದೆ. ಭಗವಾನ್ ಬುದ್ಧನಿಗೆ ಜ್ಞಾನೋದಯವಾಗಿದ್ದು ಒಂದು ಮರದ ಕೆಳಗೆ. ಹೀಗಾಗಿ ಪ್ರಕೃತಿ ನಮ್ಮ ಜೀವನದ ಅವಿಭಾಜ್ಯ ಅಂಗ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ. ಆಕಾಶವಾಣಿಯ ಬಹುಶ್ರುತ ಮನ್ ಕಿ ಬಾತ್ನ 133ನೇ ಆವೃತ್ತಿಯಲ್ಲಿ ದೇಶ ವಿದೇಶಗಳ ಭಾರತೀಯರೊಂದಿಗೆ ಅವರು ತಮ್ಮ ಮನದ ಮಾತು ಹಂಚಿಕೊಂಡರು. ಈ ಕುರಿತು ಒಂದು ವರದಿ. ಪ್ರಧಾನಮಂತ್ರಿಯವರು ದೇಶಾದ್ಯಂತ ನಡೆಯುತ್ತಿರುವ ವೃಕ್ಷಾರೋಪಣ ಹಾಗೂ ಏಕ್ ಪೇಡ್ ಮಾಕೆ ನಾಮ್ ದಂತಹ ಹಲವು ಸ್ವಯಂ ಪ್ರೇರಿತ ಅರಣ್ಯೀಕರಣ ಅಭಿಯಾನಗಳ ಬಗ್ಗೆ ಮನದ ಮಾತಿನಲ್ಲಿ ವಿಶೇಷವಾಗಿ ಉಲ್ಲೇಖಿಸಿದರು. ಮೈಸೂರಿನ ಬೈಲುಕುಪ್ಪೆಯಲ್ಲಿರುವ ಕರ್ಮ ಕರ್ಗ್ಯೂ ಬೌದ್ಧ ವಿಹಾರದ ಬಗ್ಗೆ ಪ್ರಸ್ತಾಪಿಸಿದ ಅವರು, ಬೋಧಿಸತ್ವ ಟ್ರಸ್ಟ್ ಅಡಿಯಲ್ಲಿ ಸ್ಥಾಪಿತವಾದ ನಾಮಡ್ರೋಲಿಂಗ್ ಬೌದ್ಧ ವಿಹಾರ ಗೋಲ್ಡನ್ ಟೆಂಪಲ್ ಅರಣ್ಯೀಕರಣದ ಒಂದು ಉತ್ತಮ ಉದಾಹರಣೆ ಎಂದು ಶ್ಲಾಘಿಸಿದರು. प्रकृति हमारे जीवन का अभिन्न हिस्सा है. देश में भी ऐसे प्रयास हो रहे हैं. कर्नाटका में कर्मा मोनेस्ट्री इसका अच्छा उदाहरण है. यह मठ एक जीवंत वन क्षेत्र है जो 100 एकड़ में फैला है. इस वन में 700 से अधिक देसी वृक्षों को संरक्षित किया गया है. साथियों, बुद्ध का संदेश सिर्फ अतीत नहीं है, यह आज भी प्रासंगिक है और भविष्य के लिए भी जरूरी है. बुद्ध पूर्णिमा का यह अवसर प्रेरणा देता है. हम अपने जीवन में शांति बढ़ाएं, करुणा अपनाएं और संतुलन के साथ आगे बढ़े. ಮೈಸೂರು ಜಿಲ್ಲೆ ಬೈಲುಕುಪ್ಪೆಯ ಟಿಬೆಟ್ ನಿರ್ವಸಿತರ ಪುನರ್ವಸತಿ ಕೇಂದ್ರದ ಕರ್ಮ ಕರ್ಗ್ಯೂ ಬೌದ್ಧ ವಿಹಾರ ಬೋಧಿಸತ್ವ ಟ್ರಸ್ಟ್ ಅಡಿಯಲ್ಲಿ ಸ್ಥಾಪಿತವಾಗಿದೆ. ನಾಮಡ್ರೋಲಿಂಗ್ ಬೌದ್ಧ ವಿಹಾರದ ಸಂಸ್ಥಾಪಕ ಗುರು ಕರ್ಮ ಸಮೆನ್ಲಿಂಗ್ಪಾ ರಿನ್ಪೋಚೆ ಹೇಳುವಂತೆ 2035ರ ವೇಳೆಗೆ 100 ಎಕರೆ ಅರಣ್ಯ ಪ್ರದೇಶದಲ್ಲಿ 1500ಕ್ಕೂ ಹೆಚ್ಚು ಪ್ರಜಾತಿಯ ಮರಗಳನ್ನು ನೆಟ್ಟು ಸಂರಕ್ಷಿಸಲು ಕರ್ಮ ಕರ್ಗ್ಯೂ ಮಠದ ಆಡಳಿತ ಮಂಡಳಿ ತೀರ್ಮಾನಿಸಿದೆ. ಮನ್ ಕಿ ಬಾತ್ನ 133ನೇ ಆವೃತ್ತಿ ಆಲಿಸಿರುವ ಗುರು ಕರ್ಮ ಸಮೆನ್ಲಿಂಗ್ಪಾ ರಿನ್ಪೋಚೆ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ. His Holiness 17th Karmapa Ujjaintinenduji ಅವರು ನಮ್ಮ ಇನ್ಸ್ಪಿರೇಷನ್ ಗುರುಗಳು. ಓವರ್ ಡೆಕೆಡ್ಸ್ ಗುರುಜಿ ಇನ್ಸ್ಪಿರೇಷನ್ ದಲ್ಲಿ ನಾವು ಪರಿಸರನ ಸರ್ವ್ ಮಾಡ್ತಿದ್ದೀವಿ. ಅದ್ರ ಜೊತೆಲೆ 2024 ನಮ್ಮ ದೇಶದ ಪ್ರಧಾನ ಮಂತ್ರಿ ನರೇಂದ್ರ ಮೋದಿಜಿ ಸೋಷಿಯಲ್ ಮಿಷನ್ ಏಕ್ ಪೇಡ್ ಮಾ ಕಿ ನಾಮ್ ದಲ್ಲಿ ಹಾಕ್ಬೇಕು ಅಂತ ಆ ವಿಷನ್ ಮಿಷನ್ ಗೆ ನಮ್ಮ ತುಂಬಾ ಧನ್ಯವಾದ ಅಂತ ನಾವು ಇಲ್ಲಿ ನಮ್ಮ ಲೋಕಲ್ ನಮ್ಮ ಡಿಸ್ಟ್ರಿಕ್ಟ್ ಆಗ್ಲಿ ತಾಲೂಕ್ ಆಗ್ಲಿ ನಮ್ಮ ಪಂಚಾಯತ್ ಆಗ್ಲಿ ಎಲ್ಲ ಜೊತೆ ಸೇರಿಸ್ಕೊಂಡು ಯಾವ ಇಂಟ್ರೆಸ್ಟ್ ಅವ್ರಿಗೆ ಡಿಸ್ಟ್ರಿಬ್ಯೂಟ್ ಮಾಡಿಕೊಂಡು ಪ್ಲಾಂಟೇಶನ್ ಕಂಟಿನ್ಯೂ ಇನ್ ನೆಕ್ಸ್ಟ್ 5 years ನಡೀತಾ ಇದೀವಿ. 35 ಒಳಗಡೆ ನಮ್ಮ ಬೋಧಿಸತ್ವ ಟ್ರಸ್ಟ್ ಅಂದ ಅನೇ ಎಂಡೇಂಜರ್ಡ್ ಸ್ಪೀಶೀಸ್, ಇಂಡಿಜಿನಸ್ ಸ್ಪೀಶೀಸ್, ಬಯೋಡೈವರ್ಸಿಟಿ ಫಾರೆಸ್ಟ್, ಮತ್ತೆ ಆರ್ಗ್ಯಾನಿಕ್ ಅಗ್ರಿಕಲ್ಚರ್, ಆಯುರ್ವೇದ ಮೆಡಿಸಿನ್ ಸ್ಪೀಶೀಸ್ಗಳು, ಆ ಜೊತೆಲೆ ಸ್ವಾರಿಪ ಸ್ಪೀಶೀಸ್ಗಳ ಜೊತೆಲೆ ಸೇರಿಸ್ಕೊಂಡು 1500 ಸ್ಪೀಶೀಸ್ಗಳನ್ನ ರೆಸ್ಟೋರ್ ಮಾಡ್ಕೊಂಡು ನೆಟ್ ಜೀರೋ ಆರ್ಗನೈಸೇಷನ್ ಡೆಡಿಕೇಟ್ ಮಾಡೋಣ ಅಂತ ಒಂದು ವಿಚಾರಧಾರ ಇದೆ. ಅದನ್ನ ನಮ್ಮ ಭಾರತ ಸರ್ಕಾರ, ಕೇಂದ್ರ ಸರ್ಕಾರ, ಪ್ರೈಮ್ ಮಿನಿಸ್ಟರ್ ಲೀಡರ್ಶಿಪ್ ಒಳಗಡೆ ಎಸ್ NGO ಒಂದು ದೇಶಕ್ಕೆ ಒಂದು ಸೇವಾ ಡೆಡಿಕೇಶನ್ ಅಂತ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ನಮಸ್ಕಾರ. ಮೈಸೂರು ಕೊಡಗು ಸಂಸದ ಯದುವೀರ್ ಒಡೆಯರ್ ಪ್ರಧಾನಮಂತ್ರಿಯವರು ಮೈಸೂರು ಜಿಲ್ಲೆ ಪಿರಿಯಾಪಟ್ಟಣ ಬಳಿಯ ಬೈಲುಕುಪ್ಪೆಯ ಕರ್ಮ ಮಠದ ಜೀವಂತ ಅರಣ್ಯದ ಬಗ್ಗೆ ಮನದ ಮಾತಿನಲ್ಲಿ ಪ್ರಸ್ತಾಪಿಸಿದ್ದು ಹೆಮ್ಮೆಯ ಕ್ಷಣ ಎಂದು ಎಕ್ಸ್ ಮಾಧ್ಯಮದಲ್ಲಿ ಸಂತಸ ವ್ಯಕ್ತಪಡಿಸಿದ್ದಾರೆ. ಸರ್ವೋಚ್ಚ ನ್ಯಾಯಾಲಯದ ಮಾರ್ಗಸೂಚಿಯಂತೆ ಗಿಗ್ ಕಾರ್ಮಿಕರ ಆಹಾರ, ಬಟ್ಟೆ ಮತ್ತು ವಸತಿ ಅಗತ್ಯತೆಗಳನ್ನು ಪರಿಗಣಿಸಿ ಮುಂದಿನ ದಿನಗಳಲ್ಲಿ ಕನಿಷ್ಠ ವೇತನ ಜಾರಿಗೆ ತರಲು ರಾಜ್ಯ ಸರ್ಕಾರ ಚಿಂತನೆ ನಡೆಸಿದೆ ಎಂದು ಕಾರ್ಮಿಕ ಖಾತೆ ಸಚಿವ ಸಂತೋಷ್ ಲಾಡ್ ತಿಳಿಸಿದ್ದಾರೆ. ಬಳ್ಳಾರಿ ಜಿಲ್ಲೆ ಸಂಡೂರಿನ ತಾಳೂರು ಗ್ರಾಮದ ಸರ್ಕಾರಿ ಪ್ರೌಢಶಾಲೆ ಆವರಣದಲ್ಲಿ ಸಂಡೂರು ಸಂಕಲ್ಪ ಸಮರ್ಪಣಾ ಸಮಾವೇಶ 2 ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು. ಸಂಸದ ಇ ತುಕಾರಾಂ ಮಾತನಾಡಿ, ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕಿನ
68 ಹಳ್ಳಿಗಳಿಗೆ ತುಂಗಭದ್ರಾ ಜಲಾಶಯದಿಂದ ಕುಡಿಯುವ ನೀರು ಸರಬರಾಜು ಯೋಜನೆ ಅನುಷ್ಠಾನಗೊಳಿಸಲಾಗಿದೆ ಎಂದು ತಿಳಿಸಿದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು. ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ. ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಂ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ. ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಉನ್ನತ ಶಿಕ್ಷಣದಲ್ಲಿ ತಂತ್ರಜ್ಞಾನ ಬಳಕೆ, ಸಂಶೋಧನೆಗೆ ಉತ್ತೇಜನ ಮತ್ತು ಕೈಗಾರಿಕಾ ಸಂಪರ್ಕ ಬಲಪಡಿಸುವ ಕುರಿತು ಉನ್ನತ ಶಿಕ್ಷಣ ಖಾತೆ ಸಚಿವ ಡಾ MC ಸುಧಾಕರ್ ಬೆಳಗಾವಿಯ KLE ತಾಂತ್ರಿಕ ವಿಶ್ವವಿದ್ಯಾಲಯಕ್ಕೆ ಭೇಟಿ ನೀಡಿ ಅವಲೋಕಿಸಿದರು. ವಿಶ್ವವಿದ್ಯಾಲಯದ ಅತ್ಯಾಧುನಿಕ ಪ್ರಯೋಗಾಲಯಗಳು, ಸಂಶೋಧನಾ ವಿಭಾಗಗಳು ಮತ್ತು ಮೂಲಸೌಕರ್ಯ ಸೌಲಭ್ಯಗಳನ್ನು ಪರಿಶೀಲಿಸಿ ಅವುಗಳ ಕಾರ್ಯಪದ್ಧತಿ ಹಾಗೂ ವಿದ್ಯಾರ್ಥಿಗಳಿಗೆ ಒದಗಿಸುತ್ತಿರುವ ಅವಕಾಶಗಳ ಬಗ್ಗೆ ಅಧಿಕಾರಿಗಳಿಂದ ಮಾಹಿತಿ ಪಡೆದರು. ವಿದ್ಯಾರ್ಥಿಗಳ ಸೃಜನಾತ್ಮಕತೆ, ಕೌಶಲ್ಯಾಭಿವೃದ್ಧಿ ಮತ್ತು ನವೀನ ಆವಿಷ್ಕಾರಗಳಿಗೆ ಉತ್ತೇಜನ ನೀಡುವ ಕಾರ್ಯಕ್ರಮಗಳ ಬಗ್ಗೆ ಸಚಿವರು ವಿಶೇಷ ಗಮನ ನೀಡಿದರು. ರಾಜ್ಯದಲ್ಲಿ ಪಠ್ಯಪುಸ್ತಕ ಮುದ್ರಣ ವಿಳಂಬವಾಗುತ್ತಿದ್ದು ಸಮಸ್ಯೆ ಗಂಭೀರ ಹಂತ ತಲುಪಿದ್ದು ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಸರ್ಕಾರ ಚೆಲ್ಲಾಟವಾಡುತ್ತಿದೆ ಎಂದು ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ್ ಟೀಕಿಸಿದ್ದಾರೆ. ಎಕ್ಸ್ ಮಾಧ್ಯಮದಲ್ಲಿ ಈ ವಿಷಯ ತಿಳಿಸಿ, ಶೈಕ್ಷಣಿಕ ವರ್ಷ ಆರಂಭವಾಗಲು ಕೆಲವೇ ದಿನಗಳು ಬಾಕಿ ಉಳಿದಿವೆ. ಪಠ್ಯಪುಸ್ತಕ ಮುದ್ರಣ ಕಾರ್ಯ ಸಮರ್ಪಕವಾಗಿ ಆರಂಭವಾಗಿಲ್ಲ ಎನ್ನುವುದು ಕಳವಳಕಾರಿ ಸಂಗತಿ. ಟೆಂಡರ್ ಪ್ರಕ್ರಿಯೆಯಲ್ಲಿ ವಿಳಂಬ, ಮುದ್ರಣ ಕಾರ್ಯದ ನಿಧಾನಗತಿ, ಯೋಜನೆಗಳಲ್ಲಿ ಅವ್ಯವಸ್ಥೆ ಮತ್ತು ಇಲಾಖೆಗಳ ನಡುವೆ ಸಮನ್ವಯದ ಕೊರತೆಯೇ ಕಾರಣ ಎಂದಿದ್ದಾರೆ. ತುಮಕೂರಿನ ಮಹಾತ್ಮ ಗಾಂಧಿ ಜಿಲ್ಲಾ ಕ್ರೀಡಾಂಗಣದಲ್ಲಿ ನಿನ್ನೆ ಮುಕ್ತಾಯಗೊಂಡ 24ನೇ ರಾಷ್ಟ್ರೀಯ ಕಿರಿಯರ 20 ವರ್ಷ ವಯೋಮಿತಿಯ ಅಥ್ಲೆಟಿಕ್ಸ್ ಕ್ರೀಡಾಕೂಟದ ಮಹಿಳೆಯರ 800 ಮೀಟರ್ ಓಟದಲ್ಲಿ ಯಾದಗಿರಿ ಜಿಲ್ಲೆ ಶಹಾಪುರದ ನಾಗಿಣಿ ಚಿನ್ನದ ಪದಕ ಜಯಿಸಿದರು. 2.12 ಸೆಕೆಂಡುಗಳಲ್ಲಿ ಅವರು ಗುರಿ ತಲುಪಿದರು. ಭಾನುವಾರ ಕರ್ನಾಟಕದ 4 ಅಥ್ಲೀಟ್ಗಳು ಪದಕ ಗೆದ್ದ ಹಿನ್ನೆಲೆ ಕರ್ನಾಟಕ 5 ಪದಕ ಗೆದ್ದ ಸಾಧನೆ ಮಾಡಿತು. ಆ ಪೈಕಿ 4 ಪದಕಗಳನ್ನು ಮಹಿಳಾ ಕ್ರೀಡಾಪಟುಗಳು ಗೆದ್ದಿರುವುದು ವಿಶೇಷ. ಮಹಿಳೆಯರ 400 ಮೀಟರ್ ಹರ್ಡಲ್ಸ್ ವಿಭಾಗದಲ್ಲಿ ಕರ್ನಾಟಕದ ಅಪೂರ್ವ ಆನಂದ್ ನಾಯಕ್ ಬೆಳ್ಳಿ, ಮಹಿಳೆಯರ ಜವೆಲಿನ್ ಥ್ರೋನಲ್ಲಿ ಕರ್ನಾಟಕದ CJ ಭವ್ಯ ಕಂಚು ಮತ್ತು ಪುರುಷರ 3000 ಮೀಟರ್ ಸ್ಟೀಪಲ್ ಚೇಸ್ನಲ್ಲಿ ಸಿ ನಿಖಿಲ್ ಕಂಚಿನ ಪದಕ ಗೆದ್ದಿದ್ದಾರೆ. ಆರೋಗ್ಯ ಖಾತೆ ಸಚಿವ ದಿನೇಶ್ ಗುಂಡೂರಾವ್ ಇಂದು ಬೆಳಗ್ಗೆ 10 ಗಂಟೆಗೆ ಧಾರವಾಡದ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳ ಕಚೇರಿ ಆವರಣದ ಲಸಿಕಾ ಕೇಂದ್ರ ಹಾಗೂ ಜಿಲ್ಲಾ ಆಸ್ಪತ್ರೆಯಲ್ಲಿ ಜಿಲ್ಲಾ ಸಮಗ್ರ ಸಾರ್ವಜನಿಕ ಆರೋಗ್ಯ ಪ್ರಯೋಗಾಲಯವನ್ನು ಉದ್ಘಾಟಿಸಲಿದ್ದಾರೆ. ಬಳಿಕ 11:30ಕ್ಕೆ ಧಾರವಾಡ ತಾಲೂಕು ಅಮ್ಮಿನಬಾವಿ ಗ್ರಾಮದ ಸಮುದಾಯ ಆರೋಗ್ಯ ಕೇಂದ್ರ ಉದ್ಘಾಟಿಸಿ ವೇದಿಕೆ ಕಾರ್ಯಕ್ರಮದಲ್ಲಿ ಭಾಗವಹಿಸುವರು. ಕೇಂದ್ರ ಸರ್ಕಾರದ ಜ್ಞಾನಭಾರತಂ ಮಿಷನ್ ಯೋಜನೆ ಅಡಿ ಧಾರವಾಡ ಜಿಲ್ಲೆಯಲ್ಲಿ ಶತಮಾನಗಳಷ್ಟು ಹಳೆಯ ಕೈಬರೆಹದ ಪಠ್ಯಗಳು, ಹಸ್ತಪ್ರತಿಗಳು ಮತ್ತು ದಾಖಲೆಗಳನ್ನು ಸಂಗ್ರಹಿಸಿ ಡಿಜಿಟಲೀಕರಿಸುವ ಸಮೀಕ್ಷಾ ಕಾರ್ಯ ಆರಂಭವಾಗಿದೆ. ಜಿಲ್ಲಾಧಿಕಾರಿ ಆರ್ ಸ್ನೇಹಲ್ ಮಾಹಿತಿ ನೀಡಿ, ಐತಿಹಾಸಿಕ ಮಹತ್ವದ ದಾಖಲೆಗಳನ್ನು ಶಾಶ್ವತವಾಗಿ ಉಳಿಸಲು ಸಾರ್ವಜನಿಕರು ಹಳೆಯ ಕೈಬರೆಹ, ಹಸ್ತಪ್ರತಿ ಮುಂತಾದ ದಾಖಲೆಗಳು ಲಭ್ಯವಿದ್ದರೆ ಮಾಹಿತಿ ನೀಡುವಂತೆ ಕೋರಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆ ಅಂಕೋಲಾ ತಾಲೂಕು ಶಟಗೇರಿಯ ಪೂಜಗೆರೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಕಲ್ಪಿತ ಮಾದರಿ ಯುವ ಗ್ರಾಮ ಸಭೆ ಜರುಗಿತು. ಮಂಗಳೂರಿನ ಕುದ್ರೋಳಿಯ ಶ್ರೀ ಗೋಕರ್ಣನಾಥ ಕ್ಷೇತ್ರದಲ್ಲಿ ಭೂಗತ ಕೇಬಲ್ ಅಳವಡಿಸುವ 67 ಕೋಟಿ ರೂಪಾಯಿ ವೆಚ್ಚದ ಕಾಮಗಾರಿಗೆ ರಾಜ್ಯ ಸರ್ಕಾರ ಮಂಜೂರಾತಿ ನೀಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮನ್ ಕಿ ಬಾತ್ ಮೈಸೂರಿನ ಬೈಲುಕುಪ್ಪೆಯ ಕರ್ಮ ಕರ್ಗ್ಯೂ ಬೌದ್ಧ ವಿಹಾರದ ವೃಕ್ಷಾರೋಪಣ ಮಾದರಿ ಶ್ಲಾಘಿಸಿದ ಪ್ರಧಾನಮಂತ್ರಿ. ರಾಜ್ಯದ ಗಿಗ್ ಕಾರ್ಮಿಕರಿಗೆ ಕನಿಷ್ಠ ವೇತನ ನೀಡಲು ರಾಜ್ಯ ಸರ್ಕಾರದ ಚಿಂತನೆ. ಉನ್ನತ ಶಿಕ್ಷಣದಲ್ಲಿ ಸಂಶೋಧನೆಗೆ ಉತ್ತೇಜನ ಮತ್ತು ಕೈಗಾರಿಕಾ ಸಂಪರ್ಕ ಬಲಪಡಿಸಲು ಕ್ರಮ, ಸಚಿವ ಡಾ MC ಸುಧಾಕರ್. 24ನೇ ರಾಷ್ಟ್ರೀಯ ಕಿರಿಯರ ಅಥ್ಲೆಟಿಕ್ಸ್ ಕ್ರೀಡಾಕೂಟ ಸಂಪನ್ನ, ಯಾದಗಿರಿ ಜಿಲ್ಲೆಯ ನಾಗಿಣಿ ಚಿನ್ನದ ಸಾಧನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ
ಈ ಬೆಳಿಗ್ಗೆ 7:35 ನಿಮಿಷಕ್ಕೆ.